ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳು. ಶುಭಾಶಯ ಕೋರುವವರು ಕೆ ಬಸವಂತಪ್ಪ, ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷರು, ಬಿ ಬಸವರಾಜ್, ಈಶಪ್ಪ ಈರಣ್ಣ, ನಗರಸಭೆ ಮಾಜಿ ಸದಸ್ಯರು, ನಾಗೇಂದ್ರಪ್ಪ ಮಠಮಾರಿ, ನಾಗರಾಜ್, ಶೇಖರ್ ವಾರದ, ಹನುಮಂತಪ್ಪ ವಕೀಲರು, ತಾಲೂಕು ಅಧ್ಯಕ್ಷರು, ಶಂಕರ್ ಪಾಟೀಲ್, ಸಂಗಮೇಶ್ ಭಂಡಾರಿ, ಹನುಮಂತಪ್ಪ ಜಾಲಿಬೆಂಚಿ, ಶ್ರೀನಿವಾಸ್ ಬಡ್ಡೆಪ್ಪ ಹಾಗೂ ಶ್ಯಾಮಮೂರ್ತಿ ಮಹೇಶ್. ಇಂದು ನಡೆದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿಗೆ ನಡೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಅಭ್ಯರ್ಥಿಗಳು ಪರೀಕ್ಷೆ ಬರೆಯದೆ ಪ್ರತಿಭಟನೆ ನಡೆಸಿದ ಘಟನೆ ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ನಡೆದಿರುವುದಾಗಿ ವರದಿಯಾಗಿದೆ. ಸರ್, ನಾನು 6ನೇ ರೂಮ್ನಾಗ ನಾ ಇದ್ದೀನಿ ಸರ್. ನಾನು 6ನೇ ರೂಮ್ನಾಗ ಫಸ್ಟಿಗೆ ಪೇಪರ್ ತಂದು ಕೊಟ್ಟರು ಸರ್. ಆಮೇಲೆ ವಾಪಸ್ ತೊಗೊಂಡು ಹೋದ್ರು ಸರ್. 1 ಸೆಕೆಂಡ್ ಸರ್. ನಾವು ಸಿಂಧನೂರು ನಗರದ ಸರ್ಕಾರಿ ಮಹಾವಿದ್ಯಾಲಯ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಪಿಡಿಒ ಪರೀಕ್ಷೆ ನಡೆಯುತ್ತಿದೆ. ಇಂದು ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯಲ್ಲಿ ಕೆಪಿಎಸ್ಸಿ ಒಂದು ಕೋಣೆಗೆ 24 ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ಕೇವಲ 12 ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಕೆಪಿಎಸ್ಸಿ ಕಳುಹಿಸಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ 800 ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಅನುಮಾನ ಇರುವುದಾಗಿ ಆರೋಪಿಸಿ ಕೆಲವರು ಪರೀಕ್ಷೆ ಹಾಲ್ನಿಂದ ಹೊರ ನಡೆದರು. ನಮಗೆ ನ್ಯಾಯ ಬೇಕು ಎಂದು ಅಭ್ಯರ್ಥಿಗಳು ರಸ್ತೆ ತಡೆದು ಕೆಪಿಎಸ್ಸಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ಯಾವುದೇ ಗೈಡ್ಲೈನ್ಸ್ ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ರೆ ನಾವೇನ್ ಮಾಡೋಣ ಅಂತ ಕೇಳ್ತಿದ್ರೆ ಅವ್ರಿಗೆ ಗೆಸ್ಟ್ ಫ್ಯಾಕಲ್ಟಿ, ಪರ್ಮನೆಂಟ್ ಫ್ಯಾಕಲ್ಟಿ ಒಬ್ರು ಬರ್ತಾ ಇಲ್ಲ. ಏನೇ ಕೇಳಿದ್ರೆ ಏನಂತಾರೆ, ನಮ್ ಗೈಡ್ಲೈನ್ಸ್ ಇಲ್ಲ ಸರ್, ಸುಮ್ಮನೆ ಬೇಡ ಅಂದ್ರೆ ಡ್ಯೂಟಿ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಸೊ ಕ್ವಶನ್ ಪೇಪರ್ನ 12 ಜನ ಕೊಟ್ಟಿದ್ದಾರೆ, 12 ಜನಕ್ಕೆ ಹೊರ ಕಳಿಸಿದ್ದಾರೆ. ಕ್ವಶನ್ ಪೇಪರ್ ಬಂದಿಲ್ಲ, ನಾವೇನ್ ಮಾಡೋಣ ಅಂತಾರೆ. ತಹಸೀಲ್ದಾರ್ ಕೇಳಿದ್ರೆ ವೆರಿಫೈಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ 3/4 ಗಂಟೆ ಹೋಗಿದೆ ಸರ್. ಇನ್ನೇನು ವೆರಿಫೈಡ್ ಮಾಡ್ತಾರ? ಇದಕ್ಕೆ ಸ್ಕ್ಯಾಮ್ ಆಗಿಲ್ಲ ಅಂದ್ರೆ ಏನು ಗ್ಯಾರಂಟಿ ಸರ್? ನೀವು ಗ್ಯಾರಂಟಿ ಕೊಡ್ತೀರಾ? ಈಗ ನಮಗೆ 90% ಜನ ಸ್ಟೂಡೆಂಟ್ಸ್ ಹೊರಗಡಿದ್ವಿ, ನಮ್ಗೆ ಎಕ್ಸಾಮ್ ಬರಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಸರ್? ಇವಾಗ ಕ್ವಶನ್ ಪೇಪರ್ ಸ್ಕ್ಯಾಮ್ ಆಗಿಲ್ವಾ? ಇದು ರೀ ಎಕ್ಸಾಮ್ ಮಾಡಬೇಕು. ನಡೆದಿರುವಂತ ಅಕ್ರಮ ಅಂದ್ರೆ ಒಂದು ರೂಮಿಗೆ 24 ಪೇಪರ್ ಬರಬೇಕಾಗಿತ್ತು. 24 ಬರೋದ್ರ ಬದಲಾಗಿ 12 ಪೇಪರ್ ಮಾತ್ರ ಬಂದಿದ್ದಾವೆ. ಅಲ್ಲಿ ಆಡಳಿತಾಧಿಕಾರಿನ ಕೇಳಿದ್ರೆ ಅವ್ರು ಹೇಳ್ತಾರೆ ಇನ್ನೊಂದು 12 ಪೇಪರ್ ಅನ್ನ ಆಮೇಲೆ ತರ್ತಿದೀವಿ ಅಂತ. ನಾನೇ ಖುದ್ದಾಗಿ ಕೇಳಿದ್ದೀನಿ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಖರ್ಗೆ ಸಾಹೇಬ್ರವರು ಕೂಡ ಪರಿಗಣಿಸಿ ನಮಗೆ ಸರಿಯಾದ ನ್ಯಾಯವನ್ನ ಒದಗಿಸಿಕೊಡಬೇಕು. ಇದೇ ರೀತಿಯಾಗಿ ಕೆಪಿಎಸ್ಸಿ ಇನ್ನೆಷ್ಟು ದಿನ ನಮ್ಮನ್ನ ಅನ್ಯಾಯಕ್ಕೊಳಪಡಿಸುತ್ತೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಮತ್ತೊಂದು ದಿನಾಂಕವನ್ನು ನಿಗದಿಪಡಿಸಬೇಕು. ಆಲ್ ಓವರ್ ಕರ್ನಾಟಕದಲ್ಲಿ ಈ ಕಾಲೇಜಿನಲ್ಲಿ ಮಾತ್ರ ಅಲ್ಲ, ಈ ಎಲ್ಲಾ ಅಡೆತಡೆಗಳನ್ನ ಪೊಲೀಸ್ ಸ್ಟಾಪ್ ಇಟ್ಟು ವಿದ್ಯಾರ್ಥಿಗಳಿಗೆ ಒಂದು ಸುಗಮವಾದ ಎಕ್ಸಾಮ್ ವ್ಯವಸ್ಥೆನ ಮಾಡಿಕೊಡಬೇಕಾಗಿ ವಿನಂತಿ. ಅಂದ್ರೆ ಸಿನ್ನೂರಲ್ಲಿ ಎಕ್ಸಾಮ್ ಇರ್ತಿದ್ವಿ ಕೆಪಿಎಸ್ಸಿ, ಒಂದು ಬ್ಲಾಕ್ ನಂಬರ್ 6 ಅಲ್ಲಿ 9:45 ಕ್ವಶನ್ OMR ಶೀಟ್ ಕೊಡಬೇಕು, 9:55 ಆನ್ಸರ್ ಪೇಪರ್ ಕೊಡಬೇಕಿತ್ತು. ಅವ್ರೇನು ಮಾಡಿಬಿಟ್ಟಾರೆ, ಅದೆಲ್ಲ ಬಿಟ್ಟಿಗೆ 10:20 ಕೊಟ್ಟಾರೆ. ಆಮೇಲೆ ಕ್ವಶನ್ ಪೇಪರ್ ಓಪನ್ ಮಾಡಿದ್ದು ನಮ್ಗೆ ಸಿಲ್ ಹೊಡೆದಿದ್ದು ಓಪನ್ ಮಾಡಿ ನಮ್ಗೆ ತಂದು ಕೊಟ್ಟಾರೆ. ಆ ರೂಮಿಂದ ಈ ರೂಮಿಗೆ ಎಕ್ಸ್ಚೇಂಜ್ ಮಾಡ್ಯಾರ, ಈ ರೂಮಿಗೆ ಆ ರೂಮಿಗೆ ಎಕ್ಸ್ಚೇಂಜ್ ಮಾಡ್ಯಾರ. ಹೀಗಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡ್ಯಾರ ಕೆಪಿಎಸ್ಸಿ. ಇದಕ್ಕೆ ಕೇಳಿಕೊಳ್ಳೋದು ಏನಂದ್ರೆ ಒಳ್ಳೆ ರೀ ಎಕ್ಸಾಮ್ ನಡೆಸ್ಬೇಕಂತ ನಮ್ಮ ಅಭಿಪ್ರಾಯ. ಬೀದರ್, ಕಲಬುರಗಿ ಹಾಗೂ ಯಾದಗಿರಿಯಿಂದ ಪರೀಕ್ಷೆ ಬರೆಯಲು ಬಂದಿದ್ದ 800ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದರು. ಈ ವೇಳೆ ತಹಸೀಲ್ದಾರರು ಅಭ್ಯರ್ಥಿಗಳ ಮನವೊಲಿಸಲು ಯತ್ನಿಸಿದರು. ಪ್ರಶ್ನೆ ಪತ್ರಿಕೆ ಇಲ್ಲದೆ ಪರೀಕ್ಷೆ ಹೇಗೆ ಬರೆಯಬೇಕು ಎಂದು ಪ್ರಶ್ನಿಸಿದರಲ್ಲದೆ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದರು. ಯಾರು ಬರ್ತಾರೋ ಅವ್ರು ಬರೀರಿ, ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಪ್ರೊಟೆಕ್ಷನ್ ಮಾಡುವಂತದಂತೂ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅಷ್ಟು CCTV ಐತಿ, ಮೊಬೈಲ್ ಜಾಮರ್ ಐತಿ, ಬಾಡಿ ಕ್ಯಾಮ್ರಾ ಅದಾವು, ಎಲ್ಲ ವೇರ್ ಮಾಡ್ಯಾರ. ಎಲ್ಲವೂ ಪಿನ್ ಟು ಪಿನ್, ಬಿಟ್ ಟು ಬಿಟ್ ರೆಕಾರ್ಡ್ ಆಗಿದೆ. ಯಾವನೇ ತಪ್ಪಿತಸ್ಥ ಇರಲಿ, ಸೂಪರ್ವೈಸರು, ಇನ್ವಿಜಿಲೇಟರು ಏನೇ ಇರಲಿ, ಯಾರೇ ಇದ್ರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಅದು ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತನಕ ಸುಮ್ಮನೆ ರೂಮರ್ಸ್ಗಳಿಗೆ ತಲೆ ಕೊಟ್ಟು
ಗಾಳಿ ಸುದ್ದಿಗೆ ತಲೆ ಕೊಟ್ಟು ನಿಮ್ಮ ಭವಿಷ್ಯ ನೀವು ಹಾಳು ಮಾಡ್ಕೋಬೇಡಿ. ನಿಮ್ಮ ಭವಿಷ್ಯದ ಜೊತೆ ಯಾರು ಚೆಲ್ಲಾಟ ಆಡ್ತಾ ಇಲ್ಲ. ನಿಮ್ಮ ಜೊತೆ KPSC ಆಗಲಿ ಜಿಲ್ಲಾಡಳಿತ ಆಗಲಿ ನಾವು 100% ಇರ್ತೀವಿ. ಅದೇನು ವಾಟ್ ಎವರ್ ಹ್ಯಾಪನ್ಸ್ ಅದೇನಾದ್ರೂ ಹಂಗೆ ಆಗಿತ್ತಂದ್ರೆ ಇಡೀ ಸ್ಟೇಟ್ಗೆ ವಾಪಸ್ ಎಕ್ಸಾಮ್ ಆಗುತ್ತೆ. ತಪ್ಪಾಗಿತ್ತು ಆಗಿಲ್ಲ ಅಂತ